achievement, guys. Welcome to heaven on earth. So day 5 and the most important day. ಅಲ್ಲ ಗಂಟೆಗೆ ಹೋಟ್ಲ್ ಬಿಡೋಣ ಅಂದರು. 7:20 ಇವಾಗ ಹೋಟ್ಲ್ ಬಿಡ್ತಿದ್ದೀವಿ. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ದಾನೆ. ಸೊ ಡೇ 5ಗೆ ಸ್ವಾಗತ ಗೈಸ್. ನಾವು ಹೋಗ್ತಿದ್ದೀವಿ ಲೇ ಲದಾಖ್. ಫೈನಲಿ ದ ಮೋಸ್ಟ್ ಅವೈಟೆಡ್ ಡೇ ನಮ್ಮ ಎಸ್ಕ್ರಾಸಲ್ಲಿ. ಸೊ ಡೀಸೆಲ್ ಇಂಜಿನು ಹೀಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಡೀಸೆಲಲ್ಲಿ ಇಗ್ನಿಷನ್ ಒಂದು 15 ಸೆಕೆಂಡ್ಸ್ ಹೀಟ್ ಮಾಡಿಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿಬಿಟ್ಟು ಸೋನ್ಮಾರ್ಗ್, ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸಸ್. ಸ್ನೋಫಾಲ್ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಸೋನ್ಮಾರ್ಗ್. ಆಮೇಲೆ ಜೋಜಿಲಾ ಪಾಸ್ ಅಂತ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಮಜಾ ಇರುತ್ತೆ. ಡ್ರೈವಲ್ಲೂ ಮಜಾ ಇರುತ್ತೆ, ನೀವು ನೋಡೋ ವ್ಲಾಗಲ್ಲೂ ಮಜಾ ಇರುತ್ತೆ. ಸ್ಟೇ ಟ್ಯೂನ್ಡ್. ಸೊ 15 ಸೆಕೆಂಡ್ಸ್ ಗ್ಲೋ ಪ್ಲಗ್ಸ್ ಹೀಟ್ ಮಾಡಿದ್ವಿ. ಗೌತಮ್ ಬೇಗ ಮ್ಯಾಪ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಬೆಳಕಿದೆ ಅಂದರೆ ನಾವು ಎದ್ದಿರೋದು ಲೇಟು. 1 hour 51 minutes ಇದೆ. ಬಟ್ ನಾವು ಇನ್ನೂ ಫಾಸ್ಟಾಗಿ ಕವರ್ ಮಾಡಿದ್ರೆ ಒಳ್ಳೇದು. ನೋಡ್ಕೊಳ್ಳೋಣ ಬನ್ನಿ. ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸು. ಇದು ಸೀನಿಕ್ ವ್ಯೂ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಮ್ಮ ಲೇ ಲದಾಖ್ ಸೀನರಿ ನೋಡಿ ಹೆಂಗಿದೆ ಅಂತ. ಮೇಲ್ಗಡೆ ಫುಲ್ಲು ಕ್ಲೌಡ್ಸು, ಸಕ್ಕದಾಗಿದೆ. ಅದೆಲ್ಲ ಫುಲ್ಲು ಸ್ನೋ. ಮೇಲೆ ಮೋಡ ಎಲ್ಲಿದೋ ಅದೆಲ್ಲ ಫುಲ್ಲು ಸ್ನೋ. ಅದು ಸಕ್ಕದ. ಫ್ರಂಟ್ ನೋಡಿ ಹೆಂಗಿದೆ ವ್ಯೂ ಇದು. ನಿನ್ನೆ ಸ್ನೋಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಪಾಸ್ ತೆಗಿಯಲ್ಲ, ಜೋಜಿಲಾ ಪಾಸ್ ತೆಗಿಯಲ್ಲ ಅಂತಿದ್ರು. ಬಟ್ ವಿ ಆರ್ ಲಕ್ಕಿ ಗೈಸ್. ಸೋನ್ಮಾರ್ಗ್ ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದೀವಿ. ವೆಲ್ಕಮ್ ಟು ಜೋಜಿಲಾ. ಕೆಲವೇ ನಿಮಿಷ ನಿಮಗೆ ನೆಕ್ಸ್ಟ್ ಲೆವೆಲ್ ಕಂಟೆಂಟು. ನೋಡಿ ಈ ಬ್ರಿಡ್ಜ್ ಏನು ನೋಡ್ತಿದ್ದೀರಾ ನೀವು, ಇದನ್ನ ಜೋಜಿಲಾ ಟನಲ್ ಪ್ರಾಜೆಕ್ಟ್ ಅಂತಾರೆ. 2028 ಅಷ್ಟೊತ್ತಿಗೆ ನಿಮಗೆ ಈ ರೋಡು, ನಾವು ಏನು ಹೋಗ್ತಿದ್ದೀವಿ ಈ ರೋಡ್ ನಿಮ್ಗೆ ಕಾಣಿಸೋದೇ ಇಲ್ಲ. ಬಿಕಾಸ್ ಟನಲ್ ಆಗಿಬಿಟ್ರೆ ನೀವು ಫುಲ್ಲಿ ಜೋಜಿಲಾ ಪಾಸ್ ಅನ್ನೋದನ್ನೇ ಬೈಪಾಸ್ ಆಗಿಬಿಡ್ತೀರಾ. ಕರೆಕ್ಟಾ? ಸೊ ಇದೇ ಬ್ರಿಡ್ಜ್ ಅದು. ಸೊ ನೀವು ಏನಾದರೂ ಈ ಜೋಜಿಲಾ ಪಾಸ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇಟ್ ಇಸ್ ಟೈಮ್. ನೀವು ಇವಾಗಲೇ ಬನ್ನಿ. ಮೇ ಬಿ ನೆಕ್ಸ್ಟ್ ಇಯರ್ ಲಾಸ್ಟ್ ಅದಾದಮೇಲೆ ಯು ವಿಲ್ ಡೆಫಿನೆಟ್ಲಿ ನಾಟ್ ಸಿ ದಿಸ್ ಟನಲ್. ಫೈನಲಿ ಸ್ನೋಫಾಲ್ ಫಾರ್ ಯು ಆಲ್. ನೋಡಿ ಸ್ನೋಫಾಲ್ ನೋಡ್ಕೊಳ್ಳಿ ಕ್ಲೀನಾಗೆ. ಒಂದು ಅಚೀವ್ಮೆಂಟ್ ಗೈಸ್. ಜೋಜಿಲಾ ಪಾಸಲ್ಲಿ ಒಂದು ಸ್ಟಾಪ್ ತಗೊಂಡ್ವಿ. ಈ ವ್ಯೂಗೋಸ್ಕರನೇ ಸ್ಟಾಪು. ಎಂಥ ಪ್ರೌಡ್ ಮೂಮೆಂಟ್ ಗೈಸ್. ಕರ್ನಾಟಕದಿಂದ ಲದಾಖು ಬೈ ರೋಡ್ ಎಸ್ಕ್ರಾಸಲ್ಲಿ, ಅದು 2x4 ಫ್ರಂಟ್ ವೀಲ್ ಡ್ರೈವ್ ಕಾರ್ ಇದು. ಬಟ್ ಸ್ನೋ ಚೇಂಜಿಂದ ಹಿಡಿದು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಬಂದು ಸಖತ್ ಪ್ರೌಡ್ ಮೂಮೆಂಟು. ಜಸ್ಟ್ ಈ ವ್ಯೂ ನೋಡಿ. ಸೊ ನಾನು ನಿಮ್ಗೆ ಹೇಳ್ದಂಗೆ 2028 ಈ ಪಾಸ್ ನಿಮ್ಗೆ ಸಿಗಲ್ಲ. ಯಾಕೆಂದರೆ ಜೋಜಿಲಾ ಟನಲ್ ಮಾಡ್ತಿದ್ದಾರೆ. ಸೊ ಇನ್ನೊಂದು 1 year ಇದೆ. ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಬಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗಿ. ಸೂಪರ್ ಆಗಿದೆ. ಹಾಂ, ನಿಂತ್ಕೊಳ್ಳಿ. ಬನ್ನಿ. ಗೌತಮ್ ಮೇಲೆ ಹಾಕೋಣ. ಗೌತಮ್ ಹಾಕ್ತೀನಿ ಮೇಲೆ. ಸ್ನೋಫಾಲ್ ಯಾವ ರೀತಿ ಆಗ್ತಿದೆ ಅಂದರೆ ನೋಡಿ ಇಲ್ಲಿ ಕಾರ್ ಒಳಗಡೆ ಎಲ್ಲ ಸ್ನೋ. ಗೌತಮ್ ಮೇಲೆಲ್ಲ ಸ್ನೋಫಾಲ್ ಆಗ್ತಿದೆ. TA06 ತುಮಕೂರು ರಿಜಿಸ್ಟ್ರೇಷನ್ ಕಾರುಗಳು. ಇಲ್ಲಿ ಲೇ ಲದಾಖಲ್ಲಿ ನಮ್ಮ ಕಾರ್ ನೋಡಿ ಇದು. ಸೊ ನಾವು ಇವಾಗ ನಿಂತಿದ್ದೀವಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂತ. ಸೊ ಲದಾಖ್ ಎಂಟ್ರ್ ಆದಮೇಲೆ ಫಸ್ಟ್ ಸೈಟ್ ಸೀಯಿಂಗ್ ಪಾಯಿಂಟ್ ಬಂದಿದೆ. ಸೊ ಬಂದಿದ್ದೀವಿ. ಆನ್ ದ ವೇ ನಮಗೆ ಇನ್ನೊಂದು ಎರಡು KA ರಿಜಿಸ್ಟ್ರೇಷನ್ ಮಹೀಂದ್ರ ತಾರ್ ಕಾಣಿಸ್ತು. ಸೊ ತುಂಬಾ ಕಾರ್ಗಳು ಬಂದಿದ್ದಾವೆ, ಪರವಾಗಿಲ್ಲ. ಸೊ ಟ್ರಾವೆಲರ್ಸ್ ಜಾಸ್ತಿ ಜನ ಇದ್ದಾರೆ, ಅವರು ಬೆಂಗಳೂರಿಂದಾನೆ. ಇದೊಂದು KA06 ಮಾತ್ರ ತುಮಕೂರು ಕಾರುಗಳು. ಇದೇ ಥರ ಆನ್ ದ ವೇ KA ಗಾಡಿಗಳು ಕಾಣಿಸ್ತಾ ಇರುತ್ತೆ ಅನ್ಕೊತೀನಿ. ಬಟ್ ಅದಕ್ಕೆ ಮುಂಚೆ ಬನ್ನಿ ನಿಮಗೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ತೋರಿಸ್ಕೊಡ್ತೀನಿ. ನೋಡಿ, ಇದು ಕಾರ್ಗಿಲ್ ವಾರ್ ಮೆಮೋರಿಯಲ್.
ಕಾರ್ಗಿಲ್ ವಾರ್ ಮೆಮೋರಿಯಲ್. ಇಲ್ಲೇನಕ್ಕೆ ನಿಂತಿದ್ದೀವಿ ಅಂದರೆ ನಮಗೆ ಬ್ರೀಫಿಂಗ್ ಕೊಡ್ತಾರೆ. ಸೊ ಏನಿದು ಹೆಂಗೆ ಅಂತಲ್ಲ ನೋಡಿ ಇಲ್ಲಿ ಕೊಟ್ಟವ್ರೆ. ಕಾರ್ಗಿಲ್ ವಾರ್ ಮೆಮೋರಿಯಲ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ November 2004 in the memory of all the Indian soldiers who made supreme sacrifice during Operation Vijay in 1999. Beauty of Ladakh. ಸೊ ಲದಾಖಿಗೆ ಒಂದು ಹೆಸರಿದೆ, ಹಿಮಾಲಯನ್ ಡೆಸರ್ಟ್ ಅಂತಾರೆ. ಬರೀ ಹೈ ಪಾಸಸಲ್ಲಿ ಮಾತ್ರ ನಿಮಗೆ ಸ್ನೋ ಕಾಣಿಸೋದು, ಇಲ್ಲಾಂದರೆ ಬೇಸಿಕ್ಲಿ ಡೆಸರ್ಟ್ ಥರ ಇಲ್ಲಿ ತುಂಬ ಕಲ್ಟಿವೇಶನ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಲದಾಖ್ನ ಹಿಮಾಲಯನ್ ಡೆಸರ್ಟ್ ಅನ್ನೋದು. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಎಸ್ಕ್ರಾಸು ಆಲ್ಮೋಸ್ಟ್ ಒಂದು 16,000 ಫ್ಯೂಯಲ್ಲ, 16,000 to 17,000 rupees ಫ್ಯೂಯಲ್ಗೆ ಲದಾಖ್ ರೀಚ್ ಆಗಿದ್ದೀವಿ. ಜಸ್ಟ್ 16,000 to 17,000 ಫ್ಯೂಯಲ್. ಸೊ ಪ್ಲಸ್ ನಮ್ಮದೇ ಕಾರು. ಓಕೆ ಸರಿ, ಹೋಟ್ಲ್ ಸ್ಟೇ ಒಂದು ದಿನಕ್ಕೆ ರಾತ್ರಿಗೆ 1,500 ರೂಪಾಯಿ ಇಟ್ಕೊಳ್ಳಿ. ಇಂಟು 4 ನೈಟ್ ಸ್ಟೇ ಮಾಡಿದ್ದೀವಿ. ಸೊ ಅಲ್ಲಿ ನಿಮಗೆ ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಷನ್ ಲೆಕ್ಕ ಮಾಡ್ಕೊಳ್ಳಿ. ಇವತ್ತು ಲದಾಖ್ ಹೋದ್ಮೇಲೆ ಲದಾಖಲ್ಲೂ ಲದಾಖ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಲೇ ಸಿಟಿ ಅಲ್ಲ, ಲೇ ಸಿಟಿ ಸ್ವಲ್ಪ ಎಕ್ಸ್ಪೆನ್ಸಿವು. ಸೊ ಮೇ ಬಿ ಒಂದು 2,000 ಇರುತ್ತೆ ಪರ್ ನೈಟ್ ಸ್ಟೇ. ಬಟ್ ತುಂಬ ರೀಸ್ನಬಲಾಗಿ ವರ್ಕೌಟ್ ಆಗುತ್ತೆ. ಫುಲ್ ಟ್ರಿಪ್ಪು ಹೇಳಬೇಕು ಅಂದರೆ ರೀಸ್ನಬಲಾಗಿ ವರ್ಕೌಟ್ ಆಗ್ತಿದೆ. ಅಂದರೆ ನಮ್ಗೆ 4x4 ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇಲ್ಲ ಇದ್ದಾಗ ಇನ್ನೂ ಜಾಸ್ತಿ ಮಾಡೋಣ, ಇನ್ನೂ ಸೂಪರ್ ಆಗಿರೋ ವ್ಲಾಗ್ಸ್ ಮಾಡೋಣ, ಇನ್ನೂ ಡೆಡ್ಲಿ ಟೆರೇನ್ಸ್ ಮಾಡೋಣ. ಬಟ್ ಇವಾಗ 4x2 ಇದ್ದಾಗ ಈ 4x2 ಕಾರಲ್ಲಿ ಇಷ್ಟೆಲ್ಲ ಮಾಡಿರೋದೇ ದೊಡ್ಡ ವಿಷಯ. ಕಾರ್ ಮೇಲೆ ನಿಲ್ಸೋರೆ, ಹೆಂಗೆ ನಿಲ್ಸೋರೆ ಗೈಸ್? ಮೇಲಕ್ಕೆ ಹಂಗೆ ನೋಡಿ, ಹಂಗೆ ಹತ್ತು ನಿಲ್ಸೋರು ಅನ್ಕೊಂತೀನಿ ಗೈಸ್. ಇಲ್ಲ ಏನಾದ್ರು ಇದು ಮಾಡಿರ್ತಾರೆ. ಸೊ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹೋದ್ವಲ್ಲ, ಇದು ಬಂದು ಕಾರ್ಗಿಲ್ ಸಿಟಿ ಒಳಗಡೆ ಪಾಸ್ ಆಗ್ತಾ ಇದ್ದೀವಿ. ಇನ್ನು 4 hours 19 minutes. ಲೇ ಲದಾಖ್ ಅಂತಾರಲ್ಲ, ಲೇ ಬಂದು ಒಂದು ಸಿಟಿ, ಲದಾಖ್ ಬಂದು ಒಂದು ಸ್ಟೇಟ್ ಥರ. ಸೊ ಲದಾಖ್ ಆಲ್ರೆಡಿ ಎಂಟ್ರಿ ಆಗಿದ್ದೀವಿ. ಲೇ ಹೋಗಿ ರೀಚ್ ಆದಮೇಲೆ ಮತ್ತೆ ಲೋಕಲಿ ರೋಮ್ ಮಾಡೋಣ. ಸ್ವಲ್ಪ ಮಾರ್ಕೆಟ್ ಎಲ್ಲ ಇದೆ, ಲೇ ಮಾರ್ಕೆಟ್ ಎಲ್ಲ ನೋಡಿಕೊಂಡು ಆಮೇಲೆ ರೆಸ್ಟ್ ತೊಗೊಂಡು ನಾಳೆ ಫುಲ್ ಡೇ ಲೇ ಅಲ್ಲೇ ಇರ್ತೀವಿ. ನಾಳಿದ್ದು ಸಾಕಾಗಿರುತ್ತೆ. ಬಿಕಾಸ್ ಕಾರ್ದುಂಗ್ಲಾ, ನೂಬ್ರಾ, ಟುರ್ಟುಕ್ ಅಂತ ಕೆಲವೊಂದು ಪ್ಲೇಸಸ್ ಇದ್ದಾವೆ, ಆ ಪ್ಲೇಸಸ್ಗೆ ಹೋಗ್ತೀವಿ. ಸೊ ಅದೇ ಎಲ್ಲ ಹೋದಾಗ ನಿಮ್ಗೆ ಹಂಗೆ ತೋರಿಸ್ಕೊಡ್ತೀನಿ. ನೀವು ಬಂದಾಗ ನೀವು ಹಿಂಗೆ ಪ್ಲಾನ್ ಮಾಡ್ಕೊಬೋದು, ಡೋಂಟ್ ವರಿ. ಹೆವೆನ್ ಆನ್ ಅರ್ತ್ ಅಂತಾರಲ್ಲ, ವೆಲ್ಕಮ್ ಟು ಹೆವೆನ್ ಆನ್ ಅರ್ತ್. ಜಸ್ಟ್ ಬ್ಯೂಟಿನ ನೋಡಿ. ಡೆಸರ್ಟ್ಸ್ ಆದರೂ ಈ ಥರ ಮೌಂಟೇನಿಯಸ್ ಡೆಸರ್ಟ್ಸು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟು ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗ್ತೀವಿ ಅಂದರೆ. ಪ್ಲಸ್ 0 ನೆಟ್ವರ್ಕ್ ಫೋನಲ್ಲಿ ಇರುತ್ತೆ, ಟವರ್ ಅವಾಗ ಬರುತ್ತೆ, ಇಲ್ಲಾಂದರೆ ನೆಟ್ವರ್ಕ್ ಏನಲ್ಲ. ಬಟ್ ಬ್ಯೂಟಿನ ಅಬ್ಸರ್ವ್ ಮಾಡಿ. ಲಿಟ್ರಲಿ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಎಷ್ಟು ಖುಷಿ ಆಗುತ್ತೆ ಅಂದರೆ ಇಂಥ ಜಾಗಕ್ಕೆ ಬರೋಕ್ಕೆ. ತುಂಬ 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 ಖುಷಿ ಆಗ್ತಿದೆ. ಬ್ಯೂಟಿ, ವಾವ್. ಡಿಸ್ಟ್ರಿಕ್ಟ್ ಪೊಲೀಸ್ ಲೇ. ಸೊ ಲೇಗೆ ಜಸ್ಟ್ 97 kilometers ಇದೆ. ಸೊ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು. ಸ್ಟ್ರೈಟ್ ರೋಡು, ಮ್ಯಾಗ್ನೆಟಿಕ್ ಹಿಲ್ ಅಂತಾರೆ ಈ ರೋಡ್. ನೋಡಿ ಸ್ಟ್ರೈಟ್ ಆಗಿರುತ್ತೆ, ಕಂಪ್ಲೀಟ್ ಸ್ಟ್ರೈಟು. ಆಲ್ಮೋಸ್ಟ್ ಒಂದು 5 to 10 kilometers ಹಿಂಗೆ ಸ್ಟ್ರೈಟ್ ಆಗಿರುತ್ತೆ. ಸಕ್ಕತ್ತಾಗಿರುತ್ತೆ ಈ ರೋಡಲ್ಲಿ ಓಡಿಸೋಕ್ಕಂತೂ, ಸೂಪರ್ ಆಗಿರುತ್ತೆ. ರೀಚ್ ಆಗಿದ್ದೀವಿ. ಸೊ ವೆಲ್ಕಮ್ ಡ್ರಿಂಕ್ ನೋಡಿ. ದಿಸ್ ಇಸ್ ನೋರ್ಬು ಜೂಲೆ, ನಮ್ಮ ಫ್ರೆಂಡು ಲದಾಖಿಂದ. ಲಾಸ್ಟ್ ಟೈಮ್ ಬಂದಾಗೆ ಮೀಟ್ ಮಾಡಿದ್ವಿ. ಅವಾಗಿಂದ ನನಗೆ ಯಾವಾಗಲೂ ನನಗೆ ಲದಾಖ್ ಬರಬೇಕು ಅಂದರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಅವರೇ ಕೊಡ್ತಾರೆ. ಅವ್ರದ್ದು ಗೆಸ್ಟ್ ಹೌಸ್ ಇರುತ್ತೆ. ಸೊ ನೀವು ಇಲ್ಲಿ ಬಂದು ಸ್ಟೇ ಮಾಡಬೇಕಂದ್ರೆ ನಾವು ಅವ್ರ ನಂಬರ್ನ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನ ಬಿಟ್ಟರೆ ಸ್ಟೇ ಅಂತೂ ಸೂಪರ್ ಆಗಿದೆ. ನಿಮ್ಗೆ ಸ್ಟೇ ಸ್ವಲ್ಪ ಹೊತ್ತಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ರಿಲ್ಯಾಕ್ಸ್ ಮಾಡಿಕೊಂಡು ನಾಳೆ ಲೇ ಸಿಟಿ ನೋಡಿಕೊಂಡು ನಾಳಿದ್ದು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟೇ ಟ್ಯೂನ್. ಬಟ್ ಡಿನ್ನರ್ ಟೈಮ್ ಅಲ್ಲ, ಸೊ ನಮ್ಮ ನೋರ್ಬು ಬ್ರೋ ಆಲ್ಟೋ ತೊಗೊಂಬರ್ತಾರೆ. ಲಾರ್ಡ್ ಆಲ್ಟೋ
ನಡೀಬ್ರು ಹತ್ತಣ. ಸೊ ಲೇ ಮಾರ್ಕೆಟ್ ಕಡೆ ಹೋಗ್ತೀವಿ ಡಿನ್ನರ್ಗೆ. ಲಾರ್ಡ್ ಆಲ್ಟೋ, ಹಲೋ. कहाँ पे सर? वो कुछ सामान तो नहीं है. ಸೊ ನೋಡ್ಬು ನಮ್ಮನ್ನು ಡ್ರಾಪ್ ಮಾಡಿ ಹೋಗ್ತಾವ್ರೆ. ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಿದ್ದೀವಿ. ಗೌತಮ್ ಚಳಿ ಆಗ್ತಿಲ್ವಾ? ಪರವಾಗಿಲ್ಲ, ನಾನಂತೂ ಫುಲ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ನನ್ನ ಫುಲ್ ಸೇಫ್ ಗಾರ್ಡ್ ಮಾಡ್ಕೊಂಬಿಟ್ಟಿದ್ದೀನಪ್ಪ. ಈ ಚಳಿ ಆಗಲ್ಲ. ಆಮೇಲೆ ಇವತ್ತು ಗೊತ್ತಾಗಲ್ಲ, ನಾಳೆ ಗೊತ್ತಾಗುತ್ತೆ. ತಲೆನೋವು ಎಲ್ಲ ಬರುತ್ತೆ. ಸೊ ಒಂದು ಈವೆಂಟ್ ನಡೀತಿದೆ, ಇದು ಅವ್ರ ಕಲ್ಚರ್ ಪ್ರಮೋಟ್ ಮಾಡಬೇಕು ಅಂದ್ಬಿಟ್ಟು ನೋಡ್ಬು ಈ ಪ್ಲೇಸ್ ಸಜೆಸ್ಟ್ ಮಾಡಿದ್ರು. ನ್ಯೂ ವಾಸ್ ಒನ್ ಪ್ಲಾನೆಟ್ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಮಾರ್ಕೆಟ್ ಒಳಗಡೆ, ಲೇಮ್ ಮಾರ್ಕೆಟ್ ಒಳಗಡೆ ಇದು. ಹಾಂ, ಹುಷಾರಾಗತ್ತೆ ಅಂದ್ರೂ ನಾನು ಬಿದ್ದೆ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್ ನೋಡೋಕ್ಕೆ. ನೀವು ಇಲ್ಲಿ ಬಂದಾಗ ಟ್ರೈ ಮಾಡಿ ಗೈಸ್. ಈ ಡಿನ್ನರ್ ಗೈಸ್, ಇದು ಬಂದು ಏನಿದು ನಾವು ಆರ್ಡ್ರ್ ಮಾಡಿರೋದು? ಕಡಾಯಿ ಚಿಕನ್ನು, ಬಟರ್ ನಾನ್. ಸಕ್ಕ ಟೇಸ್ಟಿಯಾಗಿದೆ. ಈ ರೆಸ್ಟೋರೆಂಟ್ ಅಂತೂ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಊಟ ಸಕ್ಕದಾಗಿತ್ತು. ನೀವು ಬಂದೇ ದಯವಿಟ್ಟು ಟ್ರೈ ಮಾಡಿ. ಸೊ ಈ ಬ್ಲಾಗು, ಸೊ ಟುಡೇ ಇಸ್ ಡೇ 5 ಅಲ್ವಾ? ಸೊ ಡೇ 5 ಆಲ್ಮೋಸ್ಟು ಎಂಡಿಗೆ ಬರ್ತಿದೆ. ನಾನು ಹೋಗಿ ರೂಮಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ನಾಳೆ ಲೇ ಸಿಟಿ ತೋರಿಸ್ಕೊಡ್ತೀನಿ ನಿಮಗೆ. ಅಷ್ಟೇ, ಇನ್ನೇನಿಲ್ಲ ಇವತ್ತು ಈ ವ್ಲಾಗಲ್ಲಿ. ಮತ್ತು ಸೆಕೆಂಡ್ ಸೀರೀಸ್ ಆಫ್ ವ್ಲಾಗ್ ಇನ್ನೂ ಸೂಪರಾಗಿ, ಥರ್ಡ್ ಸೀರೀಸ್ ಆಫ್ ವ್ಲಾಗ್ ಇನ್ನೂ ಸೂಪರಾಗಿರುತ್ತೆ. ಇವತ್ತು ಬಂದು ಡೇ 6. ವೆರಿ ವೆರಿ ಎಕ್ಸೈಟಿಂಗ್. ಏನಕ್ಕಂದರೆ ನಾವು ಲೇ ಸಿಟಿಯಲ್ಲಿದ್ದೀವಿ. ಕಾರೆಲ್ಲ ಬೆಳಗ್ಗೆ ಬಂದಿದ್ದ ತಕ್ಷಣ ವಾಶ್ ಮಾಡಿಕೊಂಡೆ. ನಿಮಗೆ ಹೇಳ್ದಂಗೆ ಕಾರ್ಗಳಿಗಿದ್ರೆ ಆಗಲ್ಲ. ಸೊ ಕಾರೆಲ್ಲ ಫುಲ್ ನೀಟಾಗಿ ವಾಶ್ ಮಾಡಿದ್ದೀನಿ. ಇವಾಗ ಲೇ ಸಿಟಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗು, ಹಾಗೆ ಏನಾದರೂ ಈಟ್ ಔಟ್ ಇದ್ರೆ ಲಂಚ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬಂದು ಲೋಕಲ್ ವಿಸಿಟ್ಸು, ಲೇಯಲ್ಲಿ ಸ್ವಲ್ಪ ಲೋಕಲ್ ವಿಸಿಟ್ಸ್ ಇರ್ತಾವಲ್ಲ, ಅದೆಲ್ಲ ನೋಡಿ ನಿಮಗೂ ತೋರಿಸ್ಕೊಡ್ತೀನಿ. ನಾಳೆಯಿಂದ ತುಂಬ ಇಂಟ್ರೆಸ್ಟಿಂಗ್. ಏನಕ್ಕಂದರೆ ನಾವು ಹೋಗ್ತಿದ್ದೀವಿ ಕಾರ್ದುಂಗ್ಲಾ ನೂಬ್ರಾ ವ್ಯಾಲಿ ಕಡೆ. ಸಕ್ಕದಾಗಿರುತ್ತೆ. ಸ್ಟೇ ಟ್ಯೂನ್ಡ್. ಮಾರುತಿ ವರ್ಕ್ಶಾಪ್ ಕಡೆ ಬಂದ್ವಿ. ಏನಕ್ಕಂದರೆ ಇಲ್ಲೆಲ್ಲ ಲೋ ಟೆಂಪ್ರೇಚರ್ಸ್ ಇರುತ್ತಲ್ಲ, ಆ್ಯಂಟಿ ಫ್ರೀಸ್, ಕೂಲೆಂಟು, ಇಂಜಿನ್ ಆಯಿಲ್ ನಮ್ಮದೆಲ್ಲ ಗ್ರೇಡೆಲ್ಲ ಕರೆಕ್ಟಾಗಿರೋ ಒಂದ್ಸರಿ ಚೆಕ್ ಮಾಡ್ಸೋಣ ಅಂತ ಬಂದಿದ್ದೀವಿ. ನಿಮಗೂ ಹೇಳ್ತೀನಿ, ಫೀಡ್ಬ್ಯಾಕ್ ಇರಿ. ಮಾರುತಿ ಸುಜುಕಿ ವರ್ಕ್ಶಾಪಲ್ಲೆಲ್ಲ ತೋರಿಸಿದ್ದೀನಿ, ಏನೂ ಇಶ್ಯೂ ಇಲ್ಲ, ಆರಾಮಾಗಿ ಓಡಿಸಿ. ಅದು ನಾರ್ಮಲ್ಲು. ಆ್ಯಕ್ಚುಲಿ ಮಾರ್ನಿಂಗ್ 2 ಟೈಮ್ ಆದಮೇಲೆ ಕ್ರ್ಯಾಂಕ್ ಸ್ಟಾರ್ಟ್ ಆಗಿದ್ದು. ಸೊ ಅದೆಲ್ಲ ತುಂಬ ಕಾಮನ್ ಅಂತೆ. ಡೀಸೆಲ್ ಇಂಜಿನ್ ಅಲ್ಲ. ಟೆಂಪ್ರೇಚರ್ಸ್ ಕೂಡ ಇಲ್ಲಿ 3 ಡಿಗ್ರೀಸ್ 2 ಡಿಗ್ರೀಸ್ ಆ ಥರ ಇರುತ್ತೆ. ಸೊ ನೋ ಇಶ್ಯೂಸ್, ಆರಾಮಾಗಿ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳಿದ್ರು. ಲೇಟ್ ಆಯಿತು, ಅದಕ್ಕೆ ಮಧ್ಯಾಹ್ನ ಹೊತ್ತು ಲೇ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲೊಂದು ತುಪ್ಪ ಅಂತಾರೆ, ಅಂದರೆ ಅದು ಬಂದು ಇಲ್ಲಿ ಸ್ಟೇಪಲ್ ಫುಡ್ಡು, ಸಕ್ಕದಾಗಿರುತ್ತೆ. ಒಂದು ಆಂಟಿ ಇದ್ದಾರೆ ಇಲ್ಲಿ, ಆ ಆಂಟಿ ಅಂಗಡಿಗೆ ಹೋಗ್ತಿರೋದು. ಆ ಆಂಟಿಯು ಒಂದು ಆಲ್ಮೋಸ್ಟ್ ಟಿಬೇಟಿಯನ್, ಬಟ್ ಒಂದು 5 ವರ್ಷ ಏನೋ ಮೈಸೂರಲ್ಲಿದ್ದವರು. ಸೊ ಅವರು ರೆಸ್ಟೋರೆಂಟ್ಗೆ ಹೋಗಿ ತಿಂದು ನಿಮಗೆ ತೋರಿಸ್ಕೊಡ್ತೀನಿ. ಪ್ಲಸ್ ಆ ಆಂಟಿನ ಆದರೆ ಇಂಟ್ರಡ್ಯೂಸು ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ತುಪ್ಪ ತುಂಬ ಫೇಮಸ್ಸು ಅಲ್ಲಿ. ಚಿಕ್ಕ ಅಂಗಡಿ, ಬಟ್ ಯಾವಾಗಲೂ ಕ್ರೌಡ್ ಇರುತ್ತೆ. ಲಾಸ್ಟ್ ಟೈಮು ತಿಂದಿದ್ದೆ, ಈ ಟೈಮ್ ಅಲ್ಲೇ ಹೋಗಿ ತಿನ್ನಬೇಕು ಅಂತ, ಮಟನ್ ತುಪ್ಪ. ಸೊ ಹೋಗಿ ನೋಡೋಣ ಬಂದಿದ್ದಾರಾ ಅಂತ ಅನ್ಕೊಂತೀನಿ ಗೈಸ್. ಒಂದು ಚಿಕ್ಕ ಸ್ಟ್ರೀಟಲ್ಲಿ ಬರಬೇಕು ಇದಕ್ಕೆ. ನೋಡಿ, ಈ ರೆಸ್ಟೋರೆಂಟೇ ಇರಬೇಕು. ಬನ್ನಿ ಹೋಗಿ ನೋಡೋಣ. ನೋಡಿ ರೈಟಲ್ಲಿ ಇದೆ ಅಲ್ಲ ಗೈಸ್, ಲದಾಖ್ ಸ್ಟೇಪಲ್ ಫುಡ್ ಮೋಮೋ ಚರಿ, ಮಟನ್ ಮೋಮೋ ತುಪ್ಪ ಹೆಂಗಿದೆ ನೋಡಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾಡಿಬಿಟ್ಟು ಹೋಗೋವಾಗ ಫೀಡ್ಬ್ಯಾಕ್ ಹೇಳ್ತೀನಿ. ಸೊ ಗೈಸ್, ಇಲ್ಲೇ ನಾವು ಊಟ ಮಾಡಿದ್ದು, ಬಟ್ ನಾವು ಬೈ ಮಿಸ್ಟೇಕ್ ಬೇರೆ ಇದು ಬಂದುಬಿಟ್ಟಿದ್ದೀವಿ ರೆಸ್ಟೋರೆಂಟ್ಗೆ. ಪಕ್ಕದ್ದು ಪ್ಯಾರಲಲ್ ರೋಡು, ಇದು ಪ್ಯಾರಲಲ್ ರೋಡ್ ಬಂದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಅದೇ ನಾನು ಅನ್ಕೊತಿದ್ದೆ, ನನಗೂ ಕನ್ಫ್ಯೂಷನ್ ಇತ್ತು. ಬಟ್ ಪರವಾಗಿಲ್ಲ, ಇಲ್ಲಿ ತಿನ್ಬಿಟ್ವಿ, ಚೆನ್ನಾಗಿತ್ತು. ಇಲ್ಲೂ ಚೆನ್ನಾಗೇ ಇತ್ತು. ಅಲ್ಲೂ ಹೋಗಿ ಸ್ವಲ್ಪ ಮಟನ್ ಮೋಮೋಸ್ ಏನದು ಟ್ರೈ ಮಾಡೋಣ ಬನ್ನಿ. ನೋಡಿ, ಇದೇ ನಾನು ಹೇಳಿದ್ದು ಯಾಕ್ ಬಾಯ್ ರೆಸ್ಟೋರೆಂಟ್ ಅಂತ. ಇದೇ ಆಂಟಿ ಬಂದು ಮೈಸೂರಲ್ಲಿದ್ದು ಅಂದೆಲ್ಲ. ಇದೇ ರೆಸ್ಟೋರೆಂಟು. ತುಂಬ ರಶ್ ಇದೆ. ಸೊ ಐ ಥಿಂಕ್ ವಿಲ್ ಪಾಸ್. ನಾವೆಲ್ಲೋ ಹೆಂಗೋ ಊಟ ಮಾಡಿದ್ವಿ. ಸೊ ಬ್ಯಾಕ್ ಟು ಸೈಟ್ ಸೀಯಿಂಗ್ ಲೇ ಇನ್ ಆ್ಯಂಡ್ ಅರೌಂಡ್ ನೋಡೋಣ. ಆ್ಯಕ್ಚುಲಿ ಲದಾಖಲ್ಲಿ ನಾವು ಸ್ಟೇ ಮಾಡ್ತಿರೋ ಸ್ಟೇ ಇದು ಪಾಂಬೋವಿಲಿ. ತೋರಿಸ್ಕೊಡ್ತೀನಿ, ಚೆನ್ನಾಗಿದೆ. ನೀವು ಬಂದಾಗ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ನಂಬರೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಫ್ಲೋರಲ್ಲಿರೋದು. ಸೊ
ಸೊ ಹಂಗೆ ಸ್ವಲ್ಪ ಬಿಸಿನೀರು ತೊಗೊಂಡು ಹೋಗ್ತಿದ್ದೆ. ಇದು ನಮ್ಮ ರೂಮ್. ಒಳ್ಳೆ ವ್ಯೂ ನೋಡಿ, ಸಕ್ಕತ್ತಾಗಿರೋ ವ್ಯೂ ಇದೆ. ಮತ್ತು ನಾವು ಮಾರುತಿ ಸುಜುಕಿ ಶೋರೂಮ್ ಬಂದಿದ್ದೀವಿ. ಏನಕ್ಕಂದರೆ ಸರ್ವಿಸ್ ಸೆಂಟ್ರ್ ಬಂದಿದ್ದೀವಿ. ಏನಕ್ಕಂದರೆ ನಮ್ಮದು ಒಂದು ಎರರ್ ತೋರಿಸೋದು, ಪ್ರೀ ಹೀಟಿಂಗ್ ಸಿಸ್ಟಮ್ ಎರರ್ ಅಂತ. ಅದು ನಾರ್ಮಲಿ ಆ ಎರರ್ ನಾನು ತುಂಬ ಸತಿ ಮುಂಚೆನೂ ಬಂದಿದೆ. ಆ ಎರರ್ ಬಂದರೆ ಅದು ಅರ್ಥ ಏನು ಅಂದರೆ ಗ್ಲೋ ಪ್ಲಗ್ಸ್ ಹೋಗಿದೆ ಅಂತ. ನೋಡಿ, ಗ್ಲೋ ಪ್ಲಗ್ಸ್ ಇದೆಯಲ್ಲ, ಇದು ಹೋಗಿದೆ ಅಂತ ಅರ್ಥ. ಸೊ ಅದಕ್ಕೆ ಚೇಂಜ್ ಮಾಡಿಸ್ಕೊಂಡು ಹೋಗ್ಬಿಡೋಣ, ರಿಸ್ಕೇ ಬೇಡ. ಯಾಕೆಂದರೆ ಕೋಲ್ಡ್ ಟೆಂಪ್ರೇಚರ್ಸಲ್ಲಿ ಹೀಟಿಂಗ್ ಇಶ್ಯೂ ಆಯಿತು ಅಂದರೆ ದೊಡ್ಡ ತಲೆನೋವು. ಅದಕ್ಕಾಗಿ ನಾವು ಲೇ ಸಿಟಿ ಮಾರ್ಕೆಟ್ಗೆ ಮತ್ತೆ ಎಂಟ್ರಿ. ಏನೋ 7:30 to 9:30 ಏನೋ ಈವೆಂಟ್ ನಡೀಇದೆ ಅಂತ. ಅದೇ ನಿನ್ನೆ ಆಲ್ರೆಡಿ ನೋಡಿದ್ದೀವಿ. ಜಸ್ಟ್ ಮತ್ತೊಂದು ಸತಿ ಒಂದು ವಿಸಿಟ್ ಮಾಡಿಕೊಂಡು ಏನಾದರೂ ಬೇಕು ಅಂದರೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು.